ಪಂದ್ಯಗಳನ್ನು ಕಳಿಸಿಕೊಟ್ಟಿದ್ರು 1:30ರಂತೆ. ಒಳ್ಳೆ ಸುವರ್ಣ ತಗೊಂಡು ಈಗ ಡೈರಿ ಫಾರ್ಮ್ ನಲ್ಲೇ ಸಕ್ಸಸ್ಫುಲ್ ಆಗಿ ಮುನ್ನಡೀತಾ ಇದೀವಿ. 100 ವಿಡಿಯೋ ನಿಮ್ ಸಂಸ್ಥೆ ಕೊಡ್ತೀನಿ. ಯಾಕಂದ್ರೆ ನಾನು ಅಂತೂ ಅವ್ರ ಫಾರಮ್ ಅಲ್ಲಿ ಹೋಗ್ಬಿಟ್ಟು ಬರಕ್ಕಲ್ಲ. ನಿಮ್ಗೆ ಟೈಮ್ ಇದ್ರೆ ದಯವಿಟ್ಟು ನನ್ನ ಜೊತೆ ಬನ್ನಿ, ಅದನ್ನು ಸರ್ವೆ ಮಾಡೋಣ ಸರ್. ಯಾವತ್ತು ಕುದುರೆಗಳಿಗೆ ಹೆಂಗೆ ಕಣ್ಣಿಗೆ ಹಿಂಗಿರ್ತಾರೆ ಹಿಂಗೆ ಓಡ್ಬೇಕು ಮನುಷ್ಯ. ಕ್ವಾಲಿಟಿಯಿಂದ ಓಡಿದವನು ಯಾವತ್ತೂ ಲಾಸ್ ಆಗಲ್ಲ ಸರ್. ಕ್ವಾಂಟಿಟಿ ಮಾಡ್ತೀನಿ ಅಂತ ಹೋದ್ರೆ ಮಾತ್ರ ಲಾಸ್ ಆಗೋದು. 10 ಲೀಟರ್ ಕರಿ ಹಸುನಲ್ಲಿ 20 ಲೀಟರ್ ಕರ್ಸಿ, ಅದು ನಿಮ್ ಸಾಧನೆ. ಮಿನರಲ್ ಮಿಕ್ಸ್ಚರು, ಕ್ಯಾಲ್ಸಿಯಂ, ಲಿವರ್ ಟಾನಿಕ್, ಇದು ಕಂಪಲ್ಸರಿ ಒಂದು ಹಸು ಬೇಕು. ಇವತ್ತು ರೈತ ಆಗ್ಬೇಕು ಅಂದ್ರೆ ಮೈ ತುಂಬಾ ಬಂಗಾರ ಹಾಕೊಬೇಕು, ಫಾರ್ಚುನರ್ ಅಲ್ಲೇ ಓಡಾಡ್ಬೇಕು ಅನ್ನೋದೇನಿಲ್ಲ ಸರ್. ಇದ್ರಿಗೆ ಹಾಲಿನ ಬೆಲೆ ಏನ್ ಇಷ್ಟು ಕಮ್ಮಿ ಇದೆ, ಈ ಹಾಲಿನ ಬೆಲೆ ಅಮೃತದ ಬೆಲೆ ಆಗ್ಬೇಕು ಸರ್. ಹಾಲು ಬಂಗಾರದ ಬೆಲೆ ಬಂದೇ ಬರ್ತದೆ. ನಾನು ಯಾವತ್ತು ಹೇಳ್ದಂಗೆ ಹಸು ಇದ್ದವನೇ ನಾಯಕನಾಗಿ ಬೆಳಿತಾನೆ. ಇದನ್ನ ಬರ್ದಿಡ್ಕೊಳ್ಳಿ ಸರ್. ಜನ ದೇವಸ್ಥಾನ ಬಿಟ್ರೆ ಹಸು ಕಟ್ಟಿರೋ ಮನೆ ಮಾತ್ರನೇ ಕೈ ಮುಗ್ದಿ ಚಪ್ಪಲಿ ಬಿಚ್ಚಿ ಕೈ ಮುಗಿ ನಮಸ್ಕಾರ ಮಾಡೋರು. ನನ್ನ ತಿಳುವಳಿಕೆ ಪ್ರಕಾರ ನಿಮ್ ಚಾನಲ್ ಇಂದ ಬೆಳೆದವ್ರು ಸಾಕಷ್ಟು ಜನ ಇದ್ದಾರೆ ಸರ್. ನನ್ನ ಹೆಸರು ಹೇಳೋದೇ ಬೇಡ ಸರ್. ನಮ್ಮ ಸಂಸ್ಥೆಗೆ ಬಂದ್ರೆ ನಮ್ಮಲ್ಲಿ ಕೆಲವರು ನಮಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಉದಾಹರಣೆ ನಾನು ಶ್ರೀನಿಧಿ ಉಳಿಮಠರು ತೊಡಿಕಾಲ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ. ನಾನು 1 ವರ್ಷದಿಂದ KPTC ಸದಸ್ಯ ತಗೊಂಡಿದ್ದೇನೆ. ನನಗೆ ಒಳ್ಳೆ ಹಸು ಬೇಕು ಅಂತ ಹೇಳಿದಾಗ ಪೃಥ್ವಿಗೌಡ ಅವರು ಉತ್ತಮ ತಳಿಯ 2 ಪಂದ್ಯಗಳನ್ನು ಕಳಿಸಿಕೊಟ್ಟಿದ್ರು. 1:30ರಂತೆ 2:60ಕ್ಕೆ 2 ಒಳ್ಳೆ ತಳಿಯ ಹಸುಗಳನ್ನು ಪಂದ್ಯಗಳನ್ನು ಕಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ನಾನು ತುಂಬಾ ತೃಪ್ತಿ ಹೊಂದಿದ್ದೇನೆ. ಯಾಕಂತ ಹೇಳಿದ್ರೆ ಈಗ ಕರು ಹಾಕಿ 6 ದಿವಸ ಆಗಿದೆ. ಈ ರೀತಿ ಈ ವಿಡಿಯೋಗಳು ಸಾಕಷ್ಟಿದೆ. ಬೇರೆ ಬೇರೆ ಊರಿಂದಾನು ಇದಾರೆ ಸರ್. ನಮ್ಗೆ ಒಂದೇ ಭಾಗದಲ್ಲಿ ಅಂತ ನನ್ನ ಕ್ವಾಲಿಫಿಕೇಶನ್ ಬಂದು MBA in HR and Marketing. ಆಲ್ಮೋಸ್ಟ್ 3.5 years ಇಂದ 3.5 years ನಾನು ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ HR ಆಗಿ ವರ್ಕ್ ಮಾಡಿ ಆದ್ಮೇಲೆ ಅಗ್ರಿಕಲ್ಚರ್ ಫೀಲ್ಡ್ ಹೋದೆ. ಅದ್ರಲ್ಲಿ ಹಸು ಮಾಡ್ಬೇಕು ಅಂತ ಹೋಗಿ ಎಕ್ಸ್ಪೀರಿಯನ್ಸ್ ಏನಂದ್ರೆ ಏನೂ ಇಲ್ಲ, ಫುಲ್ ಝೀರೋ. ಅದಾದ್ಮೇಲೆ ಲೋಕಲ್ ಅಲ್ಲಿ 1-2 ಹಸು ಪರ್ಚೇಸ್ ಮಾಡಿದೆ. ಅದ್ರಲ್ಲಿ ಮೋಸನೂ ಹೋದೆ, ಹಸುಗಳು ಸರಿಯಾಗಿ ಕರೀಲಿಲ್ಲ. ಅದಾದ್ಮೇಲೆ ಕೆಲವೊಂದ್ರ ಮೂಲಕ ಪೃಥ್ವಿಯಣ್ಣ ಅವ್ರ ಪರಿಚಯ ಆದ್ರು. ಪೃಥ್ವಿಯಣ್ಣ ಅವ್ರ ಪರಿಚಯ ಆದ್ಮೇಲೆ ಅವ್ರ ಮೂಲಕ ಒಳ್ಳೊಳ್ಳೆ ಹಸುಗಳು ತಗೊಂಡು ಈಗ ಡೈರಿ ಫಾರ್ಮ್ ನಲ್ಲೇ ಸಕ್ಸಸ್ಫುಲ್ ಆಗಿ ಮುನ್ನಡೀತಾ ಇದೀವಿ. ಒಳ್ಳೆ ಲಾಭ ಇದೆ. ನಾನು ಹೇಳೋದೇನಂತಂದ್ರೆ ಈ ರೀತಿ ನಾನು ನಿಮ್ಗೊಂದು ಕನಿಷ್ಠ ಪಕ್ಷ 100 ವಿಡಿಯೋ ಕೊಡ್ತೀನಿ. 100 ವಿಡಿಯೋ ನಿಮ್ ಸಂಸ್ಥೆ ಕೊಡ್ತೀನಿ. ಯಾಕಂದ್ರೆ ನಾನು ಅಂತೂ ಅವ್ರ ಫಾರಮ್ ಅಲ್ಲಿ ಹೋಗ್ಬಿಟ್ಟು ಬರಕ್ಕಲ್ಲ. ನಿಮ್ಗೆ ಟೈಮ್ ಇದ್ರೆ ದಯವಿಟ್ಟು ನನ್ನ ಜೊತೆ ಬನ್ನಿ, ಅದನ್ನು ಸರ್ವೆ ಮಾಡೋಣ. ಆಮೇಲೆ ಏನ್ ಗೊತ್ತಾ ಸರ್, ನಮ್ಮಲ್ಲಿ 100 ಜನ ಇರ್ಬೋದು, 1000 ಜನ ಇರ್ಬೋದು, ಯಾರೇ ಇರ್ಬೋದು, ನಮ್ ಜೊತೆ ಮಾಡಿದವ್ರು ಎಲ್ಲಾರು ಸಕ್ಸಸ್ ಆಗ್ತಾರೆ ಅಂತ ಹೇಳೋದಕ್ಕೆ ನಾನು ದೇವ್ರಲ್ಲ ಸರ್. ನಾನು ಏನ್ ಮಾಡ್ಬೋದು ಅದೆಲ್ಲ ಮಾಡ್ಬೋದು. ಈಗ ಕೆಲವು ಜನ ಏನ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಅಲ್ಲಿ ನಮ್ಮ ಮಾತು ಕೇಳ್ತಾರೆ. ಅಲ್ಲ ಊರಿಗೆ ಹೋದಾದ್ಮೇಲೆ ಯಾರೋ ಇನ್ನೊಬ್ರು ಹೇಳ್ತಾರೆ, ಈ ಹಸು ಜಾಸ್ತಿ ಕೊಟ್ಬಿಟ್ಟಿದ್ಯಾ, ಇಲ್ಲಿ ಕಮ್ಮಿಗೆ ಸಿಗತ್ ಬಾ ಅಂತಾರೆ. ಕಮ್ಮಿಗೆ ಸಿಗತ್ತ ಅಂತ ತಾಮನ್ ಕಟ್ಕೊಂತಾರೆ. 2-3 ಇಲ್ಲಿ ನಮ್ಮ ಮಾತನ್ನ ಕೇಳೋದ್ ಬಿಟ್ಟು ಕಿವಿ ಜಾಸ್ತಿ. ನಮ್ಮ ರೈತರು ಏನ್ ಮಾಡ್ತಾರೆ, ದಾಗಾಳುವ ಸ್ವಭಾವದವರು. ಹೊಸದಾಗಿ ಯಾರೇ ಹೇಳಿದ್ರು ಕಿವಿಗೆ ಹಾಕೊಳ್ಳೋದು. ಹೌದು ಸರ್, ಯಾವತ್ತು ಕುದುರೆಗಳಿಗೆ ಹೆಂಗೆ ಕಣ್ಣಿಗೆ ಹಿಂಗಿರ್ತಾರೆ ಹಿಂಗೆ ಓಡ್ಬೇಕು ಮನುಷ್ಯ. ನಾನು ಹಿಂಗೆ ಓಡ್ತಾ ಇದೀನಿ, ಅದೇ ದಾರಿನಲ್ಲಿ ಓಡ್ತಾ ಇರಬೇಕು. ಯಾವುದೇ ಕೇಳಿದ್ರು ಇಲ್ಲಿ ಕೇಳ್ಬೇಕು, ಇಲ್ಲಿ ಬಿಡಬೇಕು. ನನ್ನ ಸಕ್ಸಸ್ ಎಲ್ಲಿ, ನಾನು ಏನ್ ಸಕ್ಸಸ್ ಇದೆ ಅದೇ ದಾರಿನಲ್ಲಿ ಹೋಗ್ಬೇಕು. ಕ್ವಾಲಿಟಿಯಿಂದ ಓಡಿದವನು ಯಾವತ್ತೂ ಲಾಸ್ ಆಗಲ್ಲ ಸರ್. ಕ್ವಾಂಟಿಟಿ ಮಾಡ್ತೀನಿ ಅಂತ ಹೋದ್ರೆ ಮಾತ್ರ ಲಾಸ್ ಆಗೋದು. ಕ್ವಾಂಟಿಟಿನ ದೊಡ್ಡದಾಗಿ ಮಾಡ್ಕೊಂತೀನಿ ನಾನು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಕಮ್ಮಿ ದರದಲ್ಲಿ ಮಾಡ್ಬೇಕು ಅಂದ್ರೆ ಖಂಡಿತ ಫೇಲ್ಯೂರ್ ಆಗ್ತದೆ. ಕ್ವಾಲಿಟಿ ದನ ಕಟ್ಟಬೇಕು, ಅದೇ ರೀತಿ ನಾವು ಕ್ವಾಲಿಟಿ ಮಿಲ್ಕ್ ಪುರ ಮಾಡಬೇಕು, ಅದೇ ರೀತಿ ಕ್ವಾಲಿಟಿ ಕರುಗಳು ಹಾಕ್ಸ್ಕೊಬೇಕು. ಇದೇ ಸೀಕ್ರೆಟ್. ಇನ್ನೇನ್ ಬ್ರಹ್ಮಾಂಡ ವಿದ್ಯೆ ಏನಲ್ಲ ಸರ್. ಇದು ನಂದು ಒಂದೇ ಆಸೆ ಸರ್. ಒಬ್ಬ ಬಡ ರೈತ ನಮ್ಮ ಹತ್ರ ಬರ್ತಾನೆ ಅನ್ಕೊಳ್ಳಿ, 2 ಹಸು ಕಟ್ಕೊಂಡು 10 ಲೀಟರ್ ಹಾಲು ಹಾಕ್ತಾ ಇರ್ತಾನೆ. ಅವನ ಹತ್ರ ಹಸು ತೊಗೊಳಕ್ಕೂ ದುಡ್ಡಿಲ್ಲ, ಅವನ ಹತ್ರ ಏನ್ ತೊಗೊಳೋದಕ್ಕೂ ಏನ್ ಮಾಡಕ್ಕೂ ಹೊಸದಾಗ ಒಣಕ ದುಡ್ಡಿರಲ್ಲ ಅನ್ಕೊಳ್ಳಿ. ಆ 2 ಹಸುನಲ್ಲಿ 10 ಲೀಟರ್ ಕರಿತಾ ಇರೋ ಹಸುನ ನೀವ್ ಏನಾದ್ರೂ ಮಾಡಿ ನಿಮ್ಮ ಸಪ್ಲಿಮೆಂಟ್ಸು, ನಿಮ್ಮ ಮೇವ್ನ, ನೀವ್ ಎಲ್ಲಾ ಸೌಲಭ್ಯನ ಕೊಟ್ಟು ಆ 10 ಲೀಟರ್ ಕರಿಯೋ ಹಸುನಲ್ಲಿ 20 ಲೀಟರ್ ಕರ್ಸಿ, ಅದು ನಿಮ್ ಸಾಧನೆ. ಇದು ಸಾಧನೆ ಸರ್. ಸಾಧನೆ ಅನ್ನೋದು ಇದೇನೂ ಇಲ್ಲ. ನಿಮ್ಮನ್ನ ನಂಬಿ ಬಂದಿರೋರ್ಗೆ ಒಂದು ನ್ಯಾಯ ಕೊಡಿ, ಅವ್ರಿಗೊಂದು ಸೌಲಭ್ಯ ಕೊಡಿ. ಇಷ್ಟೇ. 10 ಲೀಟರ್ ಕರೀತಾ ಇರೋತಕ್ಕಂತ ರೈತನಿಗೆ 20 ಲೀಟರ್ ಅದೇ ಹಸುನಲ್ಲಿ ತೋರಿಸಿ ನೀವು. ದಟ್ ಈಸ್ ಮೋರ್ ಅಂಡ್ ಮೋರ್ ಎನಫ್. ಇನ್ನೇನು ಬೇಕಾಗಿಲ್ಲ ಸರ್. ನೋಡಿ, ಒಂದು ಹಸುಗೆ ಏನ್ ಗೊತ್ತಾ ಸರ್, ಸಪ್ಲಿಮೆಂಟ್ಸ್, ಪೌಷ್ಟಿಕಾಂಶ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸರ್. ನಾವ್ ಈ ಪೌಷ್ಟಿಕಾಂಶ ಅನ್ನೋದು ಯಾವಾಗ ನಾವು ಕರೆಕ್ಟ್ ಆಗಿ ಕೊಡಲ್ಲ, ಅದು ನಿಮ್ಗೆ ಏನಾಗುತ್ತೆ, ಡಿಫಿಷಿಯನ್ಸಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಫಿಷಿಯನ್ಸಿನ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಅದು ಡಿಸೀಸ್ ಆಗಿ ಪರಿವರ್ತನೆ ಆಗುತ್ತೆ. ಬೇಸಿಕ್ ಆಗಿ ನಿಮ್ಗೆ ಬೇಕಾಗಿರತಕ್ಕಂಥದ್ದು ಮಿನರಲ್ ಮಿಕ್ಸ್ಚರು, ಕ್ಯಾಲ್ಸಿಯಂ, ಲಿವರ್ ಟಾನಿಕ್, ಇದು ಕಂಪಲ್ಸರಿ ಒಂದು ಹಸು ಬೇಕು. ಈಗ ನಾವ್ ಯಾವಾಗ ಒಂದು ಬೆರಳು ಒಂದು ಗಾಯ ಮಾಡ್ಕೊಂತೀವಿ ಅನ್ಕೊಳ್ಳಿ, ಉಗುರು ಸುತ್ತಾಗಿದೆ ಅಂತ ಅನ್ಕೊಳ್ಳಿ. ಈ ಉಗುರು ಸುತ್ತನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವೋ ಅಥವಾ ಇನ್ನೇನೋ ಗಾಯನೇ ಆಗಿ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವೋ ಅಂದ್ರೆ ಅದೇನಾಗುತ್ತೆ, ಸೆಪ್ಟಿಕ್ ಆಗುತ್ತೆ.
ಸೆಪ್ಟಿಕ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಮುಂದಕ್ಕೆ ಅದು ಗ್ಯಾಂಗ್ರಿಂಗ್ ಆಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಹಸುಗಳನ್ನು ನೀವು ಯಾವಾಗ ಕರೆಕ್ಟ್ ಆಗಿ ಇದನ್ನು ಕೊಡಲ್ಲ, ನಿಮ್ಗೇನಾಗುತ್ತೆ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನು, ನಿಮ್ಮ ಹಸು ಈಟಿಗೆ ಬರ್ತಾ ಇದೆ, ಅದು ಫಲ ನಿಲ್ತಾ ಇಲ್ಲ, ಈಟಿಗೆ ಬರ್ತಾ ಇದೆ, ಫಲ ನಿಲ್ತಾ ಇಲ್ಲ. ನಂತರ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಹೌದಪ್ಪ ನಿಮ್ಮ ಹಸುಗಳು ಏನಾಗುತ್ತೆ ನೆಕ್ಸ್ಟ್ ಈಟಿಗೆ ಬರೋದೇ ನಿಂತೋಗುತ್ತೆ. ಅವತ್ತಿನ ದಿನಕ್ಕೆ ನೀವು ಅದನ್ನ ಪೊಲ್ಟಿ ಹೊಡಿಬೇಕು. ಅದಾಗದೆ ಇದ್ರ ಮೇಲೆ ಫೈನಲ್ ಸ್ಟೆಪ್ ಏನು, ಎತ್ಕೊಡ್ತಾ ಇರಿ ಆಚೆಗೆ ಏನೋ ಮಟ್ಟಕ್ಕಾಗುತ್ತೆ. ಮೇನ್ ಹಸುಗಳಲ್ಲಿ ಏನ್ ಗೊತ್ತಾ ಸರ್, ಎಷ್ಟು ಆರೋಗ್ಯ ಹಸುನ ನೋಡ್ಕೊಂತೀರಾ ಅಷ್ಟು ನಿಮ್ಗೆ ವೆಲ್ತ್. ಕೌಸ್ ಹೆಲ್ತ್ ಈಸ್ ಯುವರ್ ವೆಲ್ತ್. ಯಾಕೆ ಹೇಳ್ತೀವಿ ಅಂದ್ರೆ ಹಸುಗಳು ಎಷ್ಟು ಚೆನ್ನಾಗಿ ಆರೋಗ್ಯ ಕಾಪಾಡ್ತೀವಿ ಅಷ್ಟು ನಾವು ಸುರಕ್ಷಿತವಾಗಿರ್ತೀವಿ. ನಾವೇ ಹುಷಾರ್ ತಪ್ಪಿದ್ರೆ 2,000-2,500 ಕಮ್ಮಿ ಅಂತೂ ಆಗಲ್ಲ. ಡಾಕ್ಟರ್ ಶಾಪ್ ಹೋಗಿ ಇಂಜೆಕ್ಷನ್ ತಗೋ ಮಾತ್ರೆ ಉಳಿದವ 2,000 ಬೇಕು ಅಂತಾರಲ್ಲ, ಹಸು ಹುಷಾರ್ ತಪ್ಪಿದ್ರೆ ಕನಿಷ್ಠ ಪಕ್ಷ 10,000 ರೂಪಾಯಿ ಬೇಕು ಇವತ್ತಿನ ದಿನದಲ್ಲಿ. ಸೊ ಆಗ ಬೇಸಿಕ್ ಮೆಡಿಸನ್ಸ್, ಮಿನರಲ್ ಮಿಕ್ಸ್ಚರ್, ಕ್ಯಾಲ್ಸಿಯಮ್, ಲಿವರ್ ಟಾನಿಕ್, ಇದು ನಮ್ದ್ರಲ್ಲಿ ಆಚೆ ಮಾರ್ಕೆಟ್ಗಿಂತ ತುಂಬಾ ಕಮ್ಮಿನಲ್ಲಿದೆ. ನಾವು ಆಚೆ ಮಾರ್ಕೆಟ್ಗೆಲ್ಲ ಎಲ್ಲಿ ಶಾಪಲ್ಲಿ ಕೊಟ್ಟಿಲ್ಲ. ನಮ್ಮಲ್ಲಿ ಯಾರು ಮೆಂಬರ್ ಇದ್ದಾರೆ ಅವ್ರಿಗೆ ಮಾತ್ರ ನಾವು ಕೊಡ್ತಾ ಇದೀವಿ. ಬರೀ 600 ರೂಪಾಯಿಗೆ ಲಿವರ್ ಟಾನಿಕ್, ಕ್ಯಾಲ್ಸಿಯಂಗಳನ್ನ ಕೊಡ್ತೀವಿ. ಇದೆಲ್ಲ ಬಂದ್ಬಿಟ್ಟು ಫಾರ್ಮುಲೇಟೆಡ್, ಪ್ರತಿಯೊಂದು ಬಂದ್ಬಿಟ್ಟು ಪಂಜಾಬಲ್ಲಿ ಫಾರ್ಮುಲೇಟೆಡ್ ಮಾಡಿದೀವಿ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದು ನಾವು ಇಲ್ಲೇ ಬೆಂಗಳೂರಲ್ಲೇನೆ ಮಾಡಿಸ್ತಾ ಇದೀವಿ. ಸೊ ಇದನ್ನ ನಮ್ಮ ರೈತರು ಉಪಯೋಗ ಮಾಡ್ಕೊಬಹುದು. ಅವ್ರು ಇರೋ ಜಾಗದಲ್ಲೇನೆ ಕೊರಿಯರ್ ಮಾಡ್ತೀವಿ, ಕೊರಿಯರ್ ಅಲ್ಲಿ ತಗೊಬಹುದು. ಸೊ ಈ ತರ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಒಳ್ಳೇದಾಗುತ್ತೆ. ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸರ್. ಯಾವ ಕಂಪ್ನಿ ತರ ಯೂಸ್ ಮಾಡಿ, ನಮ್ದೇ ಮಾಡಬೇಕು ಅನ್ನೋದಲ್ಲ, ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಸರ್ ಕೊನೆಯದಾಗಿ ನಿಮ್ಮ ಮುಂದಿನ ಗುರಿ ಏನು ಸರ್? ಸರ್ ಮುಂದಿನ ಗುರಿ ರೈತ ಉಳಿಬೇಕು ಸರ್. ರೈತರಿದ್ರೆ ಪ್ರಪಂಚ ಸರ್. ರೈತರಿಂದಾನೇ ಎಲ್ಲ ಸರ್. ರೈತರು ಇಲ್ದಿದ್ರೆ ಏನೂ ಇಲ್ಲ ಸರ್. ಇವತ್ತು ರೈತ ಆಗ್ಬೇಕು ಅಂದ್ರೆ ಮೈ ತುಂಬಾ ಬಂಗಾರ ಹಾಕೊಬೇಕು, ಫಾರ್ಚುನರ್ ಅಲ್ಲೇ ಓಡಾಡ್ಬೇಕು ಅನ್ನೋದೇನಿಲ್ಲ ಸರ್. 4 ಜನಕ್ಕೆ ಅವ್ನು ಸಹಾಯ ಮಾಡ್ತಾ ಇದ್ದಾನ, ಆ ಊರಲ್ಲಿ ಅವ್ನು ಚೆನ್ನಾಗಿದ್ದಾನ ಸಾಕು ಸರ್. ನಮ್ಮ ಊರಲ್ಲಿ ನಾನು ಚೆನ್ನಾಗಿದ್ರೆ ಸಾಕು. ಅವ್ನಿಗೆ ಏನ್ ಬೇಕು ಆ ಸಹಾಯ ಮಾಡೋಣ, ಸಹಕಾರ ಮಾಡೋಣ. ಒಬ್ಬನ ಕೈಲಿ ಚಪ್ಪಾಳೆ ಹೊಡಿಯಕ್ಕಾಗಲ್ಲ ಸರ್. ನಮ್ಮಂತವ್ರು ಎಲ್ಲಾರು ಎಷ್ಟೋ ಜನ ಬಂದು ಚಪ್ಪಾಳೆ ಹೊಡೆದ್ರೆ ಜೋರಾಗಿ ಶಬ್ದ ಕೇಳೋದು. ಅದೇ ರೀತಿ ಒಂದು ಊರನ್ನ ಬದಲಾಯಿಸಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬೇಕಾಗಿರುತ್ತೆ. ನಿಮ್ಮೂರಲ್ಲಿ ಎಲ್ಲಾರು ಏನೋ ಒಂದೊಂದು ಮಾಡ್ತಾ ಇರ್ತಾರೆ. ನೀವು ಹೈನುಗಾರಿಕೆನಲ್ಲಿ ಇದ್ದೀರಾ ಅಂದ್ರೆ ಯಾರು ಮಾಡಿದಿರೋದು ನೀವು ಮಾಡಿ. ಅವಾಗ ಇಡೀ ನಿಮ್ಮ ಊರೇ ತಿರುಗಿ ನೋಡ್ತದೆ, ಇಡೀ ಊರು ತಿರುಗಿ ನೋಡಿದಾಗ ಇಡೀ ತಾಲೂಕ್ ನೋಡುತ್ತೆ, ತಾಲೂಕ್ ತಿರುಗಿ ನೋಡಿದಾಗ ಡಿಸ್ಟಿಕ್ ತಿರುಗಿ ನೋಡುತ್ತೆ ಸರ್. ಆ ಸಾಧನೆ ಮಾಡಿ. ಮನುಷ್ಯನಿಗೆ ಸಾಧನೆ ಅನ್ನೋದು ತುಂಬಾ ಮುಖ್ಯ ಸರ್. ಸಾಧನೆ ಮಾಡ್ಲೇಬೇಕು. ಒಂದೆಲ್ಲ ಒಂದ್ ದಿನ ಬಿಟ್ಟು ಹೋಗ್ತೀವಿ. ನಾವು ಹುಟ್ಟಿದೀವಿ, ಸಾಯ್ತೀವಿ. ಈ ಮಧ್ಯದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಲ್ವಾ ಸರ್. ಸಾಧನೆನೇ ಇಲ್ಲ ಅಂದ್ರೆ ಮನುಷ್ಯನ ಜನ್ಮ ಶೂನ್ಯ ಅಲ್ವಾ ಸರ್. ಏನಿದೆ ತುಂಬಾ ದೊಡ್ಡ ಗುರಿ ಏನು ಅಂದ್ರೆ, ಇವತ್ತು ಏನು ನಮ್ಮ ರೈತರಿಗೆ ಹಾಲಿನ ಬೆಲೆ ಏನ್ ಇಷ್ಟು ಕಮ್ಮಿ ಇದೆ, ಈ ಹಾಲಿನ ಬೆಲೆ ಅಮೃತದ ಬೆಲೆ ಆಗ್ಬೇಕು ಸರ್. ಪ್ರತಿಯೊಂದು ಮನೆಯಲ್ಲೂ ಅವತ್ತಿನ ದಿನದಲ್ಲಿ ಇತ್ತಲ್ಲ ಸರ್, ಮನೆಯಲ್ಲಿ ಹಸು ಕಟ್ಟಿದ್ರು. ಪ್ರತಿಯೊಂದು ಮನೆಯಲ್ಲೂ ಹಸು ಇಲ್ದಿರ ಮನೆ ಅಂದ್ರೆ ಅದೊಂಥರ ಹೆಂಗೆ ಅಂದ್ರೆ ಈ ಏನ್ಗೂ ಬೇಡ ಅನ್ನೋರಂಗಿತ್ತಂತೆ. ಅವತ್ತಿನ ದಿನದಲ್ಲಿ 50 ಹಸು ಕಟ್ಟಿದ್ರೆ ಹೆಣ್ ಕೊಡ್ಬೇಕು ಅಂದ್ರೆ 50 ಹಸು ಕಟ್ಟವನ ಆ ಮನೆಯಲ್ಲಿ ನಿನ್ನನ್ ಸಾಕಲ್ಲ, 50 ಹಸನೇ ಸಾಕವ್ರು ನಡಿ ಏನೋರಂತೆ ಅಪ್ಪ ಅಮ್ಮ ಹೆಣ್ಮಕ್ಳಿಗೆ. ಅಂತ ಕಾಲ ಇತ್ತಂತೆ. ಇವತ್ತು ಒಂದು ಹಸು ಸಾಕೋದಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತೀವಿ ಸರ್. ಹಸು ಸಾಕಿದಾನೆ ಅಂದ್ರೇನೆ ಅವನನ್ನ ಡಿಗ್ರೇಡ್ ಆಗಿ ನೋಡ್ತೀರಾ. ಹಸು ಕಟ್ಟಿ ಅಂತ ಹೇಳೋ ಅಪ್ಪ ಅಮ್ಮಂದಿರು ಎಷ್ಟು ಜನ ಇರ್ತಾರೆ. ಎಷ್ಟೋ ಜನ ಫಾರಿನ್ ಕಳಿಸ್ತಾರೆ ಸರ್. ಎಷ್ಟು ನೊಂದ್ಕೊಂತಾರೆ ಸರ್. ಹೋಗೋದ್ ಕಳಿಸ್ಬಿಡ್ತಾರೆ. ಅವ್ರ ತಂದೆ ತಾಯಿ ಹುಷಾರಿಲ್ಲ ಅಂತ ಬಿದ್ದಿರ್ತಾರೆ, ನೋಡಕ್ಕೂ ಬರಲ್ಲ ಸರ್. ಕರ್ಟಸಿಗೆ ಅವರಿಂದ ಫೋನು ಮಾಡಲ್ಲ. ಅವತ್ತಿನ ದಿನ ಅಪ್ಪ ಅಮ್ಮ ಅರ್ಸ್ಕೊಂತಾರೆ, ಅಯ್ಯೋ ನನ್ನ ಮಕ್ಳಿಲ್ಲಿ ಇದ್ರೆ ಎಷ್ಟೋ ಚೆನ್ನಾಗಿರೋದು ಅಂತ. ಈ ರೀತಿ ಈ ಪ್ರಪಂಚದಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ನೋದಿಲ್ಲ ಸರ್. ಒಬ್ಬ ರೈತ ಆಗ್ಲಿ ಬಿಡಿ ಸರ್. ಯಾಕೆ ಆಗ್ಬಾರ್ದು ರೈತ? ರೈತಾನೇ ಬೆನ್ನೆಲುಬು ಅಂತಾರೆ. ರೈತಾನೇ ಪ್ರತಿಯೊಬ್ಬರಿಗೂ ನಾಯಕ ಸರ್. ಮುಂದಿನ ದಿನ ಇರೋದೇ ರೈತರಿಂದ ಸರ್. ದೇಶ ಮುಂದೋಗ್ತಾ ಇಲ್ಲ ಸರ್, ಹಿಂದೆ ಬರ್ತಾ ಇದೆ. ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಮುಂದೆ ಹೋಗ್ತಾ ಇಲ್ಲ, ಹಿಂದಕ್ಕೆ ಬರ್ತಾ ಇದೆ. ಪ್ರತಿಯೊಬ್ರು ಫಾರ್ಮಿಂಗ್ ಕಡೆ ಗಮನ ಕೊಡಿ, ಹೈನುಗಾರಿಕೆ ಕಡೆ ಗಮನ ಕೊಡಿ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಸರ್ 27-28 ಒಳಗಡೆ ಅತಿ ಹೆಚ್ಚು ಸ್ಕೇರ್ಸಿಟಿ ಹಾಲಿಗೆ ಬರುತ್ತೆ. ಹಾಲಿಗೆ ಬಂಗಾರದ ಬೆಲೆ ಬಂದೇ ಬರ್ತದೆ. ನಾನು ಯಾವತ್ತು ಹೇಳ್ದಂಗೆ ಹಸು ಇದ್ದವನೇ ನಾಯಕನಾಗಿ ಬೆಳಿತಾನೆ. ಇದನ್ನ ಬರ್ದಿಡ್ಕೊಳ್ಳಿ ಸರ್. ಸೂಪರ್ ಸರ್. ನಿಮ್ಮ ಗುರಿ ಅಂದ್ರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಸೋದು ನಿಮ್ ಗುರಿ. ಹಾಲಿನ ಬೆಲೆ ರೈಸ್ ಆಗ್ಬೇಕು. ಪ್ರತಿಯೊಂದು ಮನೆಗೂ ಹಸು ಕೊಡ್ಬೇಕು. ಮನೆಯಲ್ಲೂ ಹಸು ಕಟ್ಟಬೇಕು. ಯಾವಾಗ ಮನೆಗೆ ಹಸು ಕಟ್ತೀರಾ, ನಿಮ್ಮಲ್ಲಿ ನೀವೇ ತಗಂತೀರಾ, ಅವತ್ತಿನ ದಿನ ಇಂಥ 100 ಅಲ್ಲ 1000 ಕಂಪ್ನಿನವ್ರು ನಿಮ್ಗೆ ಹಾಲು ಹಾಕ್ಸ್ಕೊಡಕ್ ಬಂದು ನಿಮ್ಮಲ್ನ ಡಬಲ್ ರೇಟಿಂಗ್ ಮಾಡಿ, ಟ್ರಿಬಲ್ ರೇಟಿಂಗ್ ಮಾಡಿ ಅವ್ರು ಲಾಭ ಮಾಡೋದನ್ನ ನೀವೇ ಮಾಡ್ತೀರಾ. ಇದಕ್ಕೆ ಬರೀ ಹಸು ಕಟ್ಟಿರೋನಾದ್ರೆ ಸಾಲಲ್ಲ ಸರ್. ಅವಾಗ್ಲೇ ಹೇಳ್ದಂಗೆ ನೀವು ಯಾರು ಅಕ್ಕಪಕ್ಕ ಇದ್ದೀರಾ ಅವ್ರು ಪ್ರೋತ್ಸಾಹ ಕೊಡಿ ಸರ್. ಆ ರೈತನ ಹತ್ರ ಹಾಲ್ನ ಎಕ್ಸ್ಪೆಕ್ಟ್ ಮಾಡಿ ನೀವು ಕೇಳ್ ತಗೊಳ್ಳಿ. ಹಾಲು ಚೆನ್ನಾಗಿರೋದು ಕೊಡಪ್ಪ, ಒಳ್ಳೆ ಮೇವಾಕಪ್ಪ ಅಂತ ಹೇಳಿ. ಅದನ್ ಬಿಟ್ಟು ಪಾಪ ರೈತ ಇವತ್ತು ದಿನಕ್ಕೆ ಕಮ್ಮಿ ಆಗ್ತಾ ಇದ್ದಾನೆ ಬಿಟ್ರೆ ಅವನಂತೂ ಏನು ಉದ್ಧಾರ ಆಗೋದು ಬಹಳ ಕಷ್ಟ ಇದೆ ಸರ್. ಹಾಗಾಗಿ ಇದು ಒಬ್ರು ಕೇಳಾಗಲ್ಲ. ನಿಮ್ ಊರಲ್ಲಿ ಇರತಕ್ಕಂತ ಪ್ರತಿಯೊಬ್ರು ಯಾರು ಹಸು ಕಟ್ಟಿಲ್ಲ, ಹಸು ಕಟ್ಟಿರೋನ್ಗೆ ಒಂದು ಪ್ರೋತ್ಸಾಹ ಕೊಡಿ. ಪ್ರೋತ್ಸಾಹ ಕೊಟ್ಬಿಟ್ಟು ಅವನಿಗೆ ಒಂದು ಬೆನ್ನೆಲುವಾಗಿ ನಿಲ್ಲಿ. ಮಾಡಪ್ಪ, ಇನ್ನೂ 2 ಹಸು ಕೊಟ್ಟು ನಾನು ಹಾಲು ತಗೊಂತೀನಿ ಅನ್ನಿ. ಅವ್ನು ನಿಮ್ಗೆ ಹಾಲು ಕೊಡ್ಲಿ, ಹಾಲನ್ನ ನೀವೇ ತಗೊಳ್ಳಿ. ಮುಂದಿನ ದಿನಗಳಲ್ಲಿ ಆ ಮಗು ದೊಡ್ಡದಾಗುತ್ತೆ. ನಿಮ್ ಮನೆ ಮಕ್ಳು ಕೊಟ್ರೆ ಮಕ್ಳು ದೊಡ್ಡದಾದ್ಮೇಲೆ ನೀ ಈ ಹಸು ಹಾಲೇ ಕುಡ್ದಪ್ಪ ಬೆಳೆದಿರೋದು ಅನ್ನೋ ಮಟ್ಟಕ್ಕೆ ಆಗ್ಬೇಕು.
ಓಕೆ ಗೊತ್ತಾಯ್ತಾ ಸರ್? ಒಂದು ಮಾತು ಹೇಳ್ತೀನಿ ಸರ್, ದೇವಸ್ಥಾನ ಬಿಟ್ರೆ ದೇವಸ್ಥಾನ ಬಿಟ್ರೆ ಹಸು ಕಟ್ಟಿರೋ ಮನೆ ಮಾತ್ರನೇ ಕೈ ಮುಗ್ದಿ ಚಪ್ಪಲಿ ಬಿಚ್ಚಿ ಕೈ ಮುಗಿ ನಮಸ್ಕಾರ ಮಾಡೋರು. ಹೌದೌದು. ಕೋಟಿ ದೇವರೇ ಇದೆ ಸರ್. ಗೊತ್ತಾಯ್ತದ? ಕೃಷ್ಣ ಪರಮಾತ್ಮ ಹಸು ಸಾಕೇನೇನೆ ಅವ್ನು ದೇವರಾದ. ಅಂತದ್ರಲ್ಲಿ ನಾವು ದೇವರಾಗದ್ ಬೇಡ ಸರ್, ಹಸು ಕಟ್ಟಿ ನಾವು ಯಶಸ್ಸು ಖಂಡಿತ ಆಗ್ಬೋದು ಸರ್. ಓಕೆ 100%. 100% ಆಗ್ಬೋದು ಸರ್. ಮೂಕ್ ಪ್ರಾಣಿ ಯಾರನ್ನೂ ಮೋಸ ಮಾಡಿಲ್ಲ ಸರ್. ಮೋಸ ಹೋಗತ್ರ ನಾವಾಗಿರ್ತೀವಿ. ಅದಕ್ಕೆ ಏನ್ ಬೇಕು ಅದನ್ನ ನಾವು ಕೊಡಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ಬ್ಲೇಮ್ ಅದ್ರ ಮೇಲೆ ಹಾಕ್ತಿವಿ. ಅದನ್ನ ಬಿಟ್ಟು ಅದಕ್ಕೆ ಏನ್ ಬೇಕು ಅದನ್ನ ಕೊಡಿ. 100% ಹೇಳ್ತಾ ಇದ್ದೀನಿ, ಹೈನುಗಾರಿಕೆ ಲಾಸ್ ಇಲ್ಲ ಸರ್. ನಿಮ್ಮ ಮಾರ್ಕೆಟ್ ನೀವು ಹುಡುಕಿ ನೀವು ಆರಾಮಾಗಿ ಬೆಳಿಬೋದು ಸರ್. ಎಲ್ಲ ಮಾಹಿತಿಗಳು ಕೊಟ್ಟಿದ್ದೀರಾ ನಿಮ್ಮ ಸಂಸ್ಥೆಗೆ ಬಂದಿದ್ದಕ್ಕೆ. ಸರ್, ಕೊನೆಯದಾಗಿ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಕೃಷಿ ಪರಿಚಯ ನನ್ನ ತಿಳುವಳಿಕೆ ಪ್ರಕಾರ ನಿಮ್ಮ ಚಾನಲ್ ಇಂದ ಬೆಳೆದವ್ರು ಸಾಕಷ್ಟು ಜನ ಇದ್ದಾರೆ ಸರ್. ನಾನು ಹೆಸರು ಹೇಳೋದೇ ಬೇಡ ಸರ್. ಯಾರೋ ಎಲ್ಲೋ ಇದ್ದವ್ರನ್ನ ಇವತ್ತು ಯಾವ್ದಾವ್ದೋ ಮಟ್ಟಕ್ಕೆ ತಗೊಂಡೋಗಿದ್ದೀರಾ. ಎಲ್ಲೋ ಒಬ್ಬ ಮೂಲೆನಲ್ಲಿರೋ ರೈತನ ಇಡೀ ಪ್ರಪಂಚಕ್ಕೆ ಗುರುತು ಮಾಡಿದ್ದೀರಾ. ಅದೇ ರೀತಿಯಲ್ಲಿ ಎಷ್ಟೋ ಜನಕ್ಕೆ ತಿಳುವಳಿಕೆ ಹೇಳ್ಕೊಡ್ತಾ ಇರಾ. ನಂದು ಸ್ಮಾಲ್ ಥಿಂಗ್ಸ್ ಏನು ಅಂದ್ರೆ ಸರ್, ಒಂದು ಸಣ್ಣ ನನ್ನ ಕಡೆಯಿಂದ ಒಂದು ಅಭಿಪ್ರಾಯ ಏನು ಅಂದ್ರೆ, ಒಬ್ಬ ವ್ಯಕ್ತಿಗೆ ನಾವು ಕ್ಯಾಮ್ರಾ ಹಿಡಿದಾಗ ಆ ಮನುಷ್ಯನಲ್ಲಿ ಸತ್ಯ ಇದೆಯಾ, ಆ ಮನುಷ್ಯನಲ್ಲಿ ಸುಳ್ಳಿದ್ಯಾ, ಅದನ್ನ ನೋಡಿ ನಾವು ಪ್ರೊಜೆಕ್ಟ್ ಮಾಡಿ ಸರ್. ಯಾಕಂದ್ರೆ ನಿಮ್ಮ ಒಂದು ವಿಡಿಯೋ ಎಷ್ಟೋ ಜನಕ್ಕೆ ಉತ್ತೇಜನ ಆಗುತ್ತೆ, ಎಷ್ಟೋ ಜನ ಮೋಟಿವೇಟ್ ಆಗ್ತಾರೆ. ಅದೇ ರೀತಿ ಎಷ್ಟೋ ಜನ ಡಿಮೋಟಿವೇಟ್ ಆಗ್ತಾರೆ. ಯಾರು ಏನೋ ಹೇಳಿದ್ರು ಅಂದ್ಬಿಟ್ಟು ನಾವು ಅದನ್ನ ಪ್ರೊಜೆಕ್ಟ್ ಮಾಡಿದಾಗ ನಿಮ್ದು ಒಂದು ಮೀಡಿಯಾ ಇವತ್ತು ಸಾಕಷ್ಟು ಜನ ಲೈಫೇ ಬದಲು ಮಾಡಿದೆ. ಹೌದು. ಸೊ ಹಾಗಾಗಿ ನಾವೇನ್ ಹೇಳ್ತೀವಿ, ಸಾಕಷ್ಟು ಜನ ಇವತ್ತು ಈ ವಿಡಿಯೋ ನೋಡ್ತಾ ಇರೋರಿಗೆ ದಯವಿಟ್ಟು ಯೂಟ್ಯೂಬರ್ಸ್ಗೆ ಒಂದು ಪ್ರೋತ್ಸಾಹ ಕೊಡಿ ಸರ್. ಅವರಿಂದ ಇವತ್ತು ಎಷ್ಟು ದೊಡ್ಡದಾಗಿ ಬಂದಿದೆ. ಮೀಡಿಯಾ ಏನಿಲ್ಲ ಸರ್, ಟಿವಿ ಮೀಡಿಯಾ ಏನಿಲ್ಲ, ಸೋಷಿಯಲ್ ಮೀಡಿಯಾ ಮುಂದೆ ಇವತ್ತು ಏನೂ ಇಲ್ಲ, ಆ ಮಟ್ಟಕ್ಕೆ ಬೆಳೆದಿದೆ. ಒಬ್ಬ ಮನುಷ್ಯನ 0 ಇಂದ ಹೀರೋ ಮಾಡಿರೋ ಚಾನೆಲ್ ನಿಮ್ದು. ಅಂತದ್ರಲ್ಲಿ ಸರ್ ನಾವ್ ಯಾವತ್ತಿದ್ರು ನಿಮ್ಗೆ ಚಿರಋಣಿ ಸರ್. ಹಾಗಾಗಿ ದಯವಿಟ್ಟು ನಿಮ್ಮಂತ ಚಾನೆಲ್ಗಳು ಇನ್ನೂ ಹುಡ್ಕೊಂತ ಇರ್ಲಿ. ನಮ್ಮ ರೈತರು ಈ ತರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬಾ ಮಾಹಿತಿ ಪಡ್ಕೊಳ್ಳಿ. ಏನೇ ಒಂದು ನೀವು ಹೊಸದಾಗಿ ಮಾಡ್ತಾ ಇರಾ ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಬಂದ್ ಮಾಡ್ತಾರೆ. ನಿಮ್ಮನ್ನು 100 ಜನ ಇದನ್ನ ಕಲೀಲಿ, ಹೊಸದಾಗಿ ವಿದ್ಯೆಗಳನ್ನ ಕಲೀಲಿ, ಮಾಡ್ಲಿ. ಪ್ರಪಂಚ ವಿಶಾಲವಾಗಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಖುಷಿಯಾಗಿ ನೆಮ್ಮದಿಯಾಗಿ ತಿನ್ನೋ ಮೂರೋ ತನ್ನಕ್ಕೆ ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗೋಣ ಸರ್. ಇಷ್ಟೇ ಜೀವನ.